ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಸೊಸೈಟಿ ಲಿಮಿಟೆಡ್ನ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ವೀರಶೈವ ಮಹಾಸಭಾ ಅಧ್ಯಕ್ಷ ಎಸ್ಎಸ್ಸಿಬಿಎಸ್ ಶಿವರುದ್ರಯ್ಯ ಅವರ ತಂಡದ 8ಕ್ಕೆ 8 ಮಂದಿ ಜಯಶೀಲರಾಗಿದ್ದಾರೆ. ಪಟ್ಟಣದ ಎನ್ಇಎಸ್ ಬಡಾವಣೆ ಎಸ್ಪಿಎಸ್ ಶಾಲೆಯಲ್ಲಿ ಭಾನುವಾರ ಬೆಳಗ್ಗೆ 10 ರಿಂದ 3 ಗಂಟೆಯವರೆಗೆ ಚುನಾವಣೆ ನಡೆಯಿತು. 705 ಮಂದಿ ಮತದಾರರಲ್ಲಿ 618 ಮಂದಿ ಮತದಾರರು ಮತದಾನ ಚಲಾಯಿಸಿದರು. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದ ಚುನಾವಣೆಯಲ್ಲಿ ಎಸ್ಎಸ್ಸಿಬಿಎಸ್ ಶಿವರುದ್ರಯ್ಯ ಅವರ ತಂಡದವರು ಆಯ್ಕೆಯಾಗಿದ್ದಾರೆ. ನಿರ್ದೇಶಕರು ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು, ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಇದೇ ವೇಳೆ ವೀರಶೈವ ಮಹಾಸಭಾ ಅಧ್ಯಕ್ಷ ಎಸ್ಎಸ್ಸಿಬಿಎಸ್ ಶಿವರುದ್ರಯ್ಯ ಮಾತನಾಡಿ, ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಪ್ರಾರಂಭವಾಗಿ 20 ವರ್ಷಗಳಿಂದ ಯಾವುದೇ ನಿರೀಕ್ಷೆಯಿಲ್ಲದೆ ನಿರ್ದೇಶಕರು ಉತ್ತಮವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೇವೆ. ಚುನಾವಣೆ ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋಣ ಎಂದ ವೇಳೆ ಕೆಲವರು ವಿರೋಧ ವ್ಯಕ್ತಪಡಿಸಿದರಿಂದ ಆಡಳಿತಾಧಿಕಾರಿಗಳನ್ನು ನೇಮಿಸಿದರಿಂದ ಸೊಸೈಟಿಗೆ ಸಾಕಷ್ಟು ಖರ್ಚಾಗಿದೆ. ಇಲ್ಲಿಯವರೆಗೂ ನಯಾ ಪೈಸೆ ಖರ್ಚಾಗದಂತೆ ನೋಡಿಕೊಂಡು ಬಂದರೂ ಚುನಾವಣೆ ನಡೆಸುವಂತೆ ಮಾಡಿದರು. ಆದರೂ ಸಂಘದ ಸದಸ್ಯರು ನಮ್ಮ ತಂಡದ 8 ಮಂದಿಯನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ. ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಶ್ರಮಿಸುತ್ತೇವೆ. ಹೆಚ್ಚು ನಿರ್ದೇಶಕರನ್ನು ಗೆಲ್ಲಿಸಿದ ಮತದಾರರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ನೂತನ ನಿರ್ದೇಶಕ ಎಚ್ಆರ್ ಶಿವಪ್ರಸಾದ್ ಮಾತನಾಡಿ, ತಾಲೂಕಿನಲ್ಲಿ ವೀರಶೈವ ಸಮಾಜ ಒಳ್ಳೆಯದನ್ನೇ ಬಯಸುತ್ತಿದೆ. ಶಿವರುದ್ರಯ್ಯ, ಗಂಗಾಧರಪ್ಪ ಅವರ ಸಹಕಾರದಿಂದ ಸಂಘ ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ಮತದಾರರ ನಿರೀಕ್ಷೆ ಉಳಿಸಿಕೊಂಡು ಹೋಗುತ್ತೇವೆ. ಚುನಾವಣೆ ನಡೆಯಬಾರದಿತ್ತು. ಇಷ್ಟು ವರ್ಷಗಳ ಕಾಲ ನಿರ್ದೇಶಕರು ತಿಂಗಳ ಸಭೆಯ ಸಹಾಯಧನ, ಊಟದ ವೆಚ್ಚ ಖರ್ಚು ಮಾಡಿಲ್ಲ. ಸಾಮಾನ್ಯ ಸಭೆಯ ಊಟವನ್ನು ಶಿವರುದ್ರಯ್ಯ ಅವರೇ ಮಾಡಿಸಿಕೊಂಡು ಬಂದಿದ್ದರು. ಜಿಲ್ಲೆಯ 4 ತಾಲೂಕಿನಲ್ಲಿ ಸಮುದಾಯದ ಕಟ್ಟಡ ಇಲ್ಲ. ಆದರೆ ತಾಲೂಕಿನಲ್ಲಿ ಅವರು ಸ್ವಂತ ಖರ್ಚಿನಿಂದ 2 ಅಂತಸ್ತಿನ ಕಟ್ಟಡ ಕಟ್ಟಿಸಿ ಸುಮಾರು 50 ಲಕ್ಷ ರೂಪಾಯಿನಷ್ಟು ಉಳಿಸಿದ್ದಾರೆ. ಮುಂದೆ ಸಮುದಾಯ ಭವನ ನಿರ್ಮಿಸಲು 50 ಲಕ್ಷ ರೂಪಾಯಿ ಕೊಡಲು ಮುಂದಾಗಿದ್ದಾರೆ. ಶಿವರುದ್ರಯ್ಯ ನೇತೃತ್ವದಲ್ಲಿ ಎಲ್ಲರ ಸಹಕಾರ ಪಡೆದು ಸೊಸೈಟಿಯನ್ನು ಮತ್ತಷ್ಟು ಕಟ್ಟಲಾಗುವುದು ಎಂದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ಪ್ರಸನ್ನಗೌಡ ಮಾತನಾಡಿ, ಈ ಚುನಾವಣೆ ಸತ್ಯಕ್ಕೆ ತಂದ ಜಯವಾಗಿದೆ. ಉತ್ತಮವಾಗಿ ಸೊಸೈಟಿ ನಡೆಸಿಕೊಂಡು ಬಂದ ಕಾರಣ ಮತದಾರರು ಹೆಚ್ಚು ಮಂದಿ ನಿರ್ದೇಶಕರನ್ನು ಗೆಲ್ಲಿಸಿದ್ದಾರೆ. ಮುಂದೆ ನೂತನ ನಿರ್ದೇಶಕರು ಸೊಸೈಟಿಯ ಮತ್ತಷ್ಟು ಅಭಿವೃದ್ಧಿಗೆ ಶ್ರಮಿಸಲಿ ಎಂದರು. ನೂತನ ನಿರ್ದೇಶಕರು ಚಂದ್ರಶೇಖರ್ ಎಂ, ಶಿವಪ್ರಸಾದ್ ಎಚ್ಆರ್, ಸಿದ್ದಲಿಂಗೇಶ್ವರ ಎಂಎಸ್, ಚಂದ್ರಶೇಖರಯ್ಯ ಎಸ್, ಚಂದ್ರಶೇಖರಯ್ಯ, ತೇಜೇಶ್ ಕುಮಾರ್, ಗೌರಿಶಂಕರ ಎನ್ಎಚ್, ವೀರೇಶ್ ಕುಮಾರ್, ವಿಆರ್ ಕಿರಣ್ ಕುಮಾರ್, ಕಮಲಮ್ಮ, ಚಂದ್ರಕಲಾ ಎಂ, ಗೊಲ್ಲಹಳ್ಳಿ ಶತಾಯುಷು ಗಂಗರೇಪಣ್ಣ ಅವರು ಮತದಾನದ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿ ಗಮನ ಸೆಳೆದರು. ವೀರಶೈವ ಮುಖಂಡರಾದ ನಾಗರುದ್ರ ಶರ್ಮಾ, ಹಲಸಬೆಲೆ ಮಲ್ಲಿಕಾರ್ಜುನಯ್ಯ, ಗಂಗರಾಜನ, ಗಟ್ಟಿಪುರ ಮಧು, ಜಿಟಿ ಶಿವರುದ್ರಯ್ಯ, ವೀರಭದ್ರ, ಶಿವರಾಜು, ನಾಗಶೆಟ್ಟಹಳ್ಳಿ ರುದ್ರಾರಾಧ್ಯ, ಬ್ಯಾಲಕೆರೆ ಹರೀಶ್, ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ಬಿಜೆಪಿ ಅಧ್ಯಕ್ಷ ವೀರಭದ್ರ, ಕಣ್ಣೂರು ಸಿದ್ದಲಿಂಗಮೂರ್ತಿ, ಬಾಳೆಕಾಯಿ ಮೋಹನ್ ಕುಮಾರ್, ಆಚಾರ್ ಮಂಜುನಾಥ್, ತಿರುಮಲೆ ವೆಂಕಟೇಶ್. ನೋಡಿ ಸರ್, ನಾವು ಇಲ್ಲಿದ್ದ ನಮ್ಮ ಸಮಾಜದಲ್ಲಿ ಎಲ್ಲ ಒಂದೇ ಅಂತ ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದು, ಚೆನ್ನಾಗಿ ನಡೀತಾ ಇತ್ತು. ಇವತ್ತವರೆಗೂ ನಮ್ಮಲ್ಲಿ ಡೈರೆಕ್ಟರ್ ಆಗಿದ್ದರಲ್ಲಿ ಯಾರೇ ಆದ್ರೂ ಒಂದು ಪೈಸಾ ನಿರೀಕ್ಷೆ ಇಲ್ದಂಗೆ ಫ್ರೀ ಸರ್ವಿಸ್ ಮಾಡಿಕೊಂಡು ಇಲ್ಲಿನ ತನಕ 4 ಟರ್ಮ್ನಿಂದ ಬಂದಿದ್ದೀವಿ. ಈಗ ಅವಿರೋಧ ಆಗಬೇಕು, ಸಮಾಜದಲ್ಲಿ ಬೇಕಾಗಿಲ್ಲ ಅಂತ ಹೇಳಿದಾಗ ಟೌನ್ನವ್ರು ಕೆಲವರು, ಅಂದರೆ ಎಲ್ಲರೂ ನಾವು ಹೇಳೋಕ್ಕೆ ಇಷ್ಟಪಡೋಲ್ಲ, ಕಮ್ಮಿ. ಯಾಕೆಂದ್ರೆ ಇವತ್ತು 100 ಲೀಟ್ರ್ ಹಾಲಿಗೆ ಒಂದು ತೊಟ್ಟು ಯಾವ್ದಾದ್ರು ವಿಷ ಬೆರೆಸಿದ್ರೆ ಹೆಂಗೆ ಹಾಳಾಗ್ತದೋ ಆ ರೀತಿ ಮಾಡಿ ಈಗ ನಮ್ಮ ಸಮಾಜಕ್ಕೆ ದುಡ್ಡು ಒಂದು ಎಲೆಕ್ಷನ್ ಆಗಿ ಒಂದು 6 ತಿಂಗಳಾಗಬೇಕಾಯ್ತು. ಅದಕ್ಕೆ ವಿರೋಧ ಮಾಡಿ ತರಲೆ ಮಾಡಿ ಅದಕ್ಕೊಂದು ನಮಗೊಂದು 80,000 ಖರ್ಚಾಯಿತು. ಯಾಕೆ ಇವ್ರಿಗೆ ಸಂಬಳ ಕೊಡೋದು ಮತ್ತು ಅಲ್ಲಿ ಆಫೀಸ್ಗಳಿಗೆಲ್ಲ ಕೊಡೋದು, ಆಡಳಿತ ಅದೆಲ್ಲ ಆಯಿತು. ಅದಕ್ಕೆ ಸಂಬಳ ಆಯ್ತಾ. ತಿರುಗಿ ನಂತರ ಈಗ ಇಷ್ಟು ಖರ್ಚು.
ಇದು ಸಮಾಜದ ಕಷ್ಟ ನಾವು ಒಂದು ಪೈಸಾ ಹಾಳಾಗದಂತೆ ನೋಡ್ಕೊಂಬಂದಿರೋದಕ್ಕೆ ಇದೆಲ್ಲ ಮಾಡಿದ್ರೆ ನೋವಿನ ಸಂಖ್ಯೆ. ಏನು ನಮ್ಮ ಗೆಲುವೇನಿದೆ ಜನಾಭಿಪ್ರಾಯ ನಮ್ಮ ಟೀಮ್ಗೆಲ್ಲ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಒಳ್ಳೆ ಓಟ್ ಕೊಟ್ಟು ನಮ್ಮನ್ನೆಲ್ಲ ಕೆಲ್ಸಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಸ್ಕೊಂಡು ನಾವೆಲ್ಲ ಹೋಗಬೇಕು. ನಮ್ಮ ತಂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡ್ತೀವಿ. ಎಲ್ಲ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಹೆಸರು ಬರೋ ರೀತಿ ನಡ್ಕೊಂಡು ಶಿವರುದ್ರಪ್ಪರು SCBS. ಮೊದಲನೇದಾಗಿ ನಮ್ಮ ಮಾಗಡಿ ತಾಲೂಕಿನ ವೀರಶೈವ ಸಮಾಜ ಬಂಧುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಯಾವತ್ತೂ ಕೂಡ ಮಾಗಡಿ ತಾಲೂಕಲ್ಲಿ ನಮ್ಮ ಸಮಾಜ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಜನ. ಯಾಕೆಂದರೆ ಈ ವಿಚಾರದಲ್ಲಿ ಶ್ರಮ ನಮ್ಮ ಶಿವರುದ್ರಣ್ಣ ಇರ್ಬೋದು, ಗಂಗಾಧರಣ್ಣ ಇರ್ಬೋದು, ನಮ್ಮ ಮುಖಂಡರುಗಳು ಏನಿದ್ರು, ಬಾಬು ಇರ್ಬೋದು, ಆರಾಧ್ಯನೆ ಹೇಳ್ತಾ ಹೋದರೆ ಹೆಸರು ಸುಮಾರು ಜನದಿದೆ. ಎಲ್ಲರೂ ಕೂಡ ಶ್ರಮಪಟ್ಟು ಶಿವರುದ್ರಣ್ಣ ಮತ್ತು ಗಂಗಾಧರಣ್ಣ ತಂಡ ಗೆಲ್ಲಿಸ್ಬೇಕು ಅಂತ ಹೇಳಿ. ಯಾಕೆಂದರೆ ಅವರು ಈ ಬ್ಯಾಂಕ್ ಏನಾದರೂ ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಅಂದರೆ ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ಹೋಗ್ಬೇಕಿತ್ತು, ಕಾರಣಾಂತರಗಳಿಂದ ಹೋಗಿಲ್ಲ. ಆದರೆ ಅದು ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತಂದರೆ ಕಾರಣ ನಮ್ಮ ಅಧ್ಯಕ್ಷರು ಶಿವರುದ್ರಣ್ಣ ಅವರು. ಅವ್ರಿಗೆ ಬೆಂಬಲವಾಗಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅಷ್ಟೇ. ಅವ್ರಿಗೆ ಏನು ಇದಕ್ಕೆ ಈಗ ಒಳ್ಳೆಯದಕ್ಕೆ ಮಾಗಡಿ ತಾಲೂಕಿನ ವೀರಶೈವ ಸಮಾಜ ಒಳ್ಳೇದು ಮಾಡಿದೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 3-4 ದಿನಗಳಿಂದ, ಸತತವಾಗಿ 5 ದಿನಗಳಿಂದ ಪ್ರತಿಯೊಂದು ಹಳ್ಳಿಗಳನ್ನು ಎಲ್ಲೆಲ್ಲಿ ಓಡಿಸಿದೆ ಅಲ್ಲೆಲ್ಲ ಕಡೆ ಸುತ್ತಿ ಜನಗಳನ್ನ ಕೇಳ್ಕೊಂಬಂದಾಗ ಇವತ್ತು ಈ ರಿಸಲ್ಟ್ ನೋಡಿದ್ರೆ ಖಂಡಿತ ನಮಗೆ ಸಂತೋಷ. ಎಲ್ಲ ಶ್ರಮಪಟ್ಟವ್ರಿಗೆ ಎಲ್ಲರಿಗೂ ಈ ವಿಚಾರದ ಶ್ರಮಪಟ್ಟ ಎಲ್ರಿಗೂ ಏನು ಶಿವರುದ್ರಣ್ಣ ಮತ್ತು ಗಂಗಾಧರಣ್ಣ ತಂಡಕ್ಕೆ ಒಳ್ಳೇದು ಮಾಡಿ ಒಂದು ತಂಡ ಅದ್ಭುತವಾಗಿ ಜಯಗಳಿಸಿದೆ. ಅದಕ್ಕೆ ಕಾರಣ ನಮ್ಮ ಸಮಾಜದ ಮತ ಬಾಂಧವರು. ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಖಂಡಿತ ನಿಮ್ಮ ನಿರೀಕ್ಷೆಯನ್ನು ನೀವು ನಿರೀಕ್ಷೆ ಮಾಡಿದ್ದೀರಾ ಅದು ಹಣೆಯನ ಅಧ್ಯಕ್ಷತೆಯಲ್ಲಿ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಖಂಡಿತ ಒಳ್ಳೇದು ಮಾಡ್ತೀವಿ. ಯಾವತ್ತೂ ಕೂಡ ಸಮಾಜಕ್ಕೆ ಕೆಟ್ಟದ್ದನ್ನು ಬಯಸಲ್ಲ. ನಾನು ಹೇಳ್ತಾರೆ ಇಷ್ಟೇ ಆಗಬಾರ್ದಿತ್ತು, ಸಮಾಜದಲ್ಲಿ ಇದು ಆಗಬಾರ್ದಿತ್ತು, ಈ ಒಂದು ಚುನಾವಣೆ ಆಗಬಾರ್ದಿತ್ತು. ಯಾಕೆಂದರೆ ಸಮಾಜಕ್ಕೆ ಶಿವರುದ್ರಣ್ಣವರು ಒಂದೊಂದು ರೂಪಾಯಿನೂ ಕೂಡ ಉಳಿಸಿ ನಾವೇನಾದರೂ ಹೇಳಿದ್ರೆ ಹಂಗೆ ಅಂದರೆ ಇಲ್ಲಪ್ಪ, ಸಮಾಜದ ದುಡ್ಡು 1 ರೂಪಾಯಿ ಖರ್ಚಾಗಬಾರ್ದು ಅನ್ನೋದು ಆ ಮಟ್ಟಕ್ಕೆ ಉಳಿಸಿ ಮಾಡ್ಕೊಂಡ್ಬಂದಿರ್ತಕ್ಕಂಥ ಇದು ಸಮಾಜ ಕಟ್ತಕ್ಕಂಥ ಕೆಲಸ ಮಾಡೋರೆ. ಸಮಾಜದಲ್ಲೂ ಕೂಡ ನಾನು ನಿಜ ಹೇಳಬೇಕು ಅಂತಂದರೆ ಗೊತ್ತಿಲ್ಲ ನನಗೆ, ನಾನು ಸುಮಾರು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೀನಿ. ಎಲ್ಲ ಸಂಘ ಸಂಸ್ಥೆಗಳು ಒಂದು ಮೀಟಿಂಗ್ ಅಂದರೆ ಸಿಟ್ಟಿಂಗ್ ಫೀಸ್ ಅಂತ ಇರುತ್ತೆ. ನಮ್ಮ ಸಂಘ ಸಂಸ್ಥೆಯಲ್ಲಿ ಓಪನ್ ಆದಾಗಿಂದ ಇದುವರೆಗೂ ಕೂಡ ಒಂದು ಸಿಂಗಲ್ ಪೈ ಸಿಟ್ಟಿಂಗ್ ಫೀಸು ಯಾವ ನಿರ್ದೇಶಕರು ತಗೊಂಡಿಲ್ಲ. ಒಂದು ಊಟದ ಖರ್ಚಂತ ಇದುವರೆಗೂ ಒಂದು ಮೀಟಿಂಗಲ್ಲಿ ಒಂದು ಊಟದ ಖರ್ಚಂತ 1 ರೂಪಾಯಿ ಯಾವತ್ತೂ ಖರ್ಚು ಮಾಡಿಲ್ಲ. ಜನರಲ್ ಬಾಡಿಗೆ ಇವರು, ಯಾಕೆಂದರೆ ನನಗೆ ಅದು ಎಲ್ಲರೂ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಯಾಂಕಿಂದ ಖರ್ಚಾಗಿ ಜನರಲ್ ಮಾಡ್ತಾರೆ ಅವ್ರ ಅಪ್ಪನ ಮನೆಯಿಂದ ಅಂದ್ಕೊಂಡಿರೋ ಕೆಲವರೇನು. ಖಂಡಿತ ಹೇಳ್ತೀನಿ, ಇಷ್ಟು ದಿವಸ ಜನರಲ್ ಬಾಡಿ ಆಗಿರೋದಕ್ಕೂ ಶಿವರುದ್ರಣ್ಣವರು ಮನೆಯಿಂದ ಅಡುಗೆ ಮಾಡ್ತೀವಿ ತೊಗೊಂಬಂದು ಇಲ್ಲಿ ಪಾಯಸ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಅನ್ನೋದು ಏನು ಮಾಡ್ತಾರೋ ಅದನ್ನು ಒಳ್ಳೆ ಅಡುಗೆನೇ ಮಾಡಿಸ್ಕೊಂಬಂದು ಜನಗಳಿಗೆ ಮಾಡ್ತಕ್ಕಂಥ ಕೆಲಸ ಸ್ವಂತ ದುಡ್ಡಿಂದ. ಆಮೇಲೆ ಇಲ್ಲೇನು ನಮ್ಮ ಸಮಾಜದ ಬಿಲ್ಡಿಂಗ್ ಐತೆ ಮಾಗಡಿ ತಾಲೂಕಲ್ಲಿ. ಯಾವ ತಾಲೂಕಲ್ಲೂ ನಮ್ಮ ಸಮಾಜದ ಬಿಲ್ಡಿಂಗ್ ಇಲ್ಲ. ಒಂದು ಸಮಾಜದ ಬಿಲ್ಡಿಂಗ್ ಇದೆ, 30-40 ಸೈಟ್ನ ನಿವೇಶನವನ್ನು ಶಿವರುದ್ರಣ್ಣವರು ಸ್ವಂತ ಖರ್ಚಿಂದ ಕೊಡಿಸಿರೋದು. ಯಾವುದೇ ಬ್ಯಾಂಕ್ ದುಡ್ಡಲ್ಲ, ಯಾವುದೇ ಸಮಾಜದ ದುಡ್ಡಲ್ಲ, ಅವ್ರ ಸ್ವಂತ ದುಡ್ಡು. ಅವ್ರ ಸ್ವಂತ ದುಡ್ಡು ಕೊಡಿಸಿರೋದು. ಆಮೇಲೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದನ್ನು ಸಂಪೂರ್ಣ ಜವಾಬ್ದಾರಿನ ಶಿವರುದ್ರಣ್ಣ ಆಗಿರ್ಬೋದು, ಗಂಗಾಧರಣ್ಣ ಆಗಿರ್ಬೋದು, ಬಾಬು ಇರ್ಬೋದು, ಏನು ತಂಡ ಅವತ್ತು ಏನಿತ್ತೋ ಆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋದು ಸಮಾಜದ ಏನು ವೀರಶೈವ ಸಮಾಜ ಇರ್ಬೋದು, ಬ್ಯಾಂಕ್ ಇರ್ಬೋದು, ಆ ಸಮಾಜ ಎಲ್ಲ ಸೇರಿ 2 ಬಿಲ್ಡಿಂಗ್ ಕಟ್ಟಿದೆ. ಇವತ್ತು ಯಾವುದೋ ತಾಲೂಕಲ್ಲಿ ನೋಡ್ಕೊಂಬನ್ನಿ ಯಾವ್ದಾದ್ರು ಅಂಥದ್ದೊಂದು ಬಿಲ್ಡಿಂಗು ಇದೆಯಾ ಅಂತ ಅವ್ರಿಗೆ ಕನಸೈತೆ. ಮಾಗಡಿ ಟೌನಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಮಾಡೋದು ವೀರಶೈವ ಸಮಾಜದ. ನಾನು ಸ್ವಂತ ದುಡ್ಡು 50 ಲಕ್ಷ ಕೊಡ್ತೀನಿ ರೀ, ಜಾಗ ನೋಡ್ರಿ, ನಾನು ಕಟ್ಟೋದಕ್ಕೆ 50 ಲಕ್ಷ ಕೊಡ್ತೀನಿ. ಯಾರು ಮುಂದೆ ಬರ್ತಾರೆ? ಇವತ್ತು ಏನು ಕಾರಣ ಅಂದರೆ ಅವ್ರ ಶ್ರಮ. ಆಮೇಲೆ ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇರೋದಕ್ಕೆ ಅದಕ್ಕೋಸ್ಕರ ಜನಗಳು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಜನಗಳಿಗೆ ಕೃತಜ್ಞತೆ ಹೇಳ್ತೀನಿ. ಖಂಡಿತ ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕ್ ಸೊಸೈಟಿಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಖಂಡಿತ ಎಲ್ಲರೂ ಸಲಹೆ ತಗೊಂಡು, ಯಾರು ಸೋತಿರ್ಬೋದು, ನಮ್ಗೆ ಓಟ್ ಹಾಕಿರಲಿ ಆಗ್ತಲೇ ಇರಲಿ, ಎಲ್ಲರೂ ಬೆಂಬಲ, ಸಮಾಜದವರು ಎಲ್ಲರೂ ಬೆಂಬಲ ತಗೊಂಡು ಮುಂದೆ ಈ ಬ್ಯಾಂಕ್ ಕಟ್ತಕ್ಕಂಥ ಸೊಸೈಟಿ ಕಟ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಶಿವರುದ್ರಣ್ಣ ನೇತೃತ್ವದಲ್ಲಿ ಖಂಡಿತ ಮಾಡ್ತೀವಿ. ಶಿವಪ್ರಸಾದ್ ಅವರು ಈ ಒಂದು ಗೆಲುವು ನಮ್ದಲ್ಲ, ಶಿವರುದ್ರಣ್ಣ ಮತ್ತು ಗಂಗಾಧರಣ್ಣ ಎಲ್ಲ ನಮ್ಮ ಶಿವಪ್ರಸಾದ್ ಅವರು ಇರ್ಬೋದು, ಶರ್ಮ ಅವರು ಇರ್ಬೋದು, ಎಲ್ಲರೂ ಸಹಕಾರ, ಚಂದ್ರಣ್ಣ ಇರ್ಬೋದು, ಎಲ್ಲರ ಸಹಕಾರದ ಗೆಲುವಾಗಿದೆ. ಅವರು ಈ ಬ್ಯಾಂಕ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸೋಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಶ್ರಮಿಸ್ತೇವೆ. ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸೌಲಭ್ಯ ಕಲ್ಪಿಸಲು ಈ ಬ್ಯಾಂಕ್ನ ಸಹಕಾರದೊಂದಿಗೆ ನಾವೆಲ್ಲ ಮಾಡ್ತೀವಿ. ಈ ಒಂದು ನಾವೆಲ್ಲ ಗೆಲ್ಲಕ್ಕೆ ಸಹಕಾರ ನೀಡಿದಂಥ ತಾಲೂಕಿನ ಎಲ್ಲ ವೀರಶೈವ ಬಂಧುಗಳಿಗೆ ನನ್ನ ಚಿರಋಣಿಯಾಗಿರ್ತೇನೆ.
ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನಾವು ಎಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಮತ್ತೆ ಸಿದ್ಧಲಿಂಗೇಶ್ವರ ಅಂತ. ಈ ಚುನಾವಣೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರು ಮತ್ತು ಮತದಾರರೇನಿದ್ದಾರೆ, ಅರ್ಹ ಮತದಾರರು, ಆ ಸೊಸೈಟಿನ ಯಾರು ಕಾಪಾಡ್ತಾರೆ ಅವರನ್ನು ನಾವು ಆ ಸೊಸೈಟಿಗೆ ಕೂರಿಸ್ಬೇಕು, ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ತೀರ್ಮಾನ ತಗೋತಾರಲ್ಲ, ಆ ಸಮಾಜಕ್ಕೆ ಎಷ್ಟು ಬದ್ಧತೆ ಇದೆ ಅನ್ನೋದು ಈ ರಿಸಲ್ಟಲ್ಲಿ ಗೊತ್ತಾಗ್ತದೆ. ವೀರಶೈವ ಸಮಾಜದ ಬಹುತೇಕ 100ಕ್ಕೆ 90ರಷ್ಟು ಮತದಾರರು ಈ ಒಂದು ಬ್ಯಾಂಕಿಗೆ ಯಾರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಹಣವನ್ನು ಕಾಯುವಂಥ ಕೆಲಸವನ್ನು ಸುದೃಢವಾಗಿ ಮಾಡ್ತಾರೆ, ಮುಂದೆ ನಮ್ಮ ಸಮಾಜನ ಮುನ್ನೆಲೆಗೆ ತೊಗೊಂಡೋಗ್ತಾರೆ, ನಮ್ಮ ಸಮಾಜದ ಕಡು ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ. ಹಾಗೆಯೇ ಈ ಒಂದು ಸಮಾಜಕ್ಕೆ ಶಿವರುದ್ರಣ್ಣವ್ರ ಮಾಗಡಿ ತಾಲೂಕಿನಲ್ಲಿ ಒಂದು ಕಿರೀಟ ಇದ್ದಾಗ ನಮಗೆಲ್ಲ, ನಾವು ಯಾವುದೇ ಇದಿರ್ಬೋದು, ಸಮಾಜ ಅಂತ ಬಂದಾಗ ಶಿವರುದ್ರಣ್ಣಯ್ಯನ ಬಿಟ್ಟು ಯಾವತ್ತೂ ಹೋಗಲ್ಲ. ಇವತ್ತೆಲ್ಲ ನಮ್ಮ ಮುಸ್ಲಿಮರ ತನಕನೂ ಶಿವರುದ್ರಣ್ಣಯ್ಯನ. ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಅವ್ರು ಇರೋದಷ್ಟರಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಕೈ ಬಲಪಡಿಸಿ ಈ ತಾಲೂಕಿನಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಆ ಒಂದು ಕೆಲಸನ ಇನ್ನು 5 ವರ್ಷದಲ್ಲಿ ಮಾಡಬೇಕು. ಅವ್ರು ಇನ್ನೂ 10-15 ವರ್ಷಗಳ ಕಾಲ ನೀವು ಇರೋ ತನಕ ನೀವೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತೇಳಿ ನಮ್ಮ ಆಸೆ ಇದೆ. ಆ ಆಸೆನ ನಾವು ಮತದಾರರು ನಮ್ಮ ಸಮಾಜ ಉಳಿಸ್ಕೊತಾರೆ. ಯಾಕೆ ಅಂತಂದರೆ 25 ವರ್ಷ ನಾವು ಎಲ್ಲಿ ಮತ ಕೇಳೋಕೆ ಹೋದ್ರೂ 20 ವರ್ಷದಿಂದ ಉಳಿಸ್ಕೊಂಬಂದಿದ್ದೀರಿ. ನಮ್ಮ ಸಮಾಜದ ಒಂದು ಆಸ್ತಿ ಮಾಡಿದ್ದೀರಿ. ಇಡೀ 8 ತಾಲೂಕಲ್ಲಿ ಸಮಾಜದ ಆಸ್ತಿ ಕಟ್ಟಡ ಇರೋದು ಮಾಗಡಿ ತಾಲೂಕಲ್ಲಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 4 ತಾಲೂಕು, ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ 4 ತಾಲೂಕಲ್ಲಿ ವೀರಶೈವ ಸಮಾಜದ್ದು ನಾವೆಲ್ಲ ಅಲ್ಪಸಂಖ್ಯಾತರು ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ. ಅಂಥದ್ರಲ್ಲಿ ಸ್ವಂತ ಕಟ್ಟಡ ಮತ್ತು ಜಾಗ ನಿಂತ್ಕೊಂಡಿದ್ದೀವಿ. ಈಗ ಮುಂದೆ ನಮ್ಮ ಮಾಗಡಿ ತಾಲೂಕು ವೀರಶೈವ ಸಮಾಜದ್ದು ಅವರೇನೆ ಶಿವರುದ್ರಣ್ಣಯ್ಯ ಅವರೇನೆ ಬಹಳ ಬುದ್ಧಿವಂತಿಕೆಯಿಂದ 50 ಲಕ್ಷ 40 ಲಕ್ಷ 50 ಲಕ್ಷ ಹಣ ಉಳಿಸಿದ್ವಿ ನಾವು. 50 ಲಕ್ಷ ಹಣ ಇದೆ, ಬ್ಯಾಂಕಿಂದಲ್ಲ ಸಮಾಜದ್ದೇ 50 ಲಕ್ಷ ಹಣವನ್ನು ಸೇವ್ ಮಾಡಿ ಇಟ್ಟಿದ್ದೀವಿ. ಆ ಇದರಲ್ಲಿ 1 ಎಕರೆ ಜಾಗ ನೋಡ್ತಾ ಇದ್ದೀವಿ. 1 ಎಕರೆ ಜಾಗ ಪರ್ಚೇಸ್ ಮಾಡಿ ಅದರಲ್ಲಿ ಒಂದು ಚೌಟ್ರಿ ಮಾಡೋಕ್ಕೆ ನಾನೇ ಸ್ವಂತ ದುಡ್ಡು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಿವಪ್ರಸಾದ್ ಆಗಲೇ ಹೇಳಿದ್ರು. ಅಂಥವ್ರಿಗೆ ನಾವೆಲ್ಲ ಸಹಕಾರ ಕೊಡಬೇಕು. ಅವರನ್ನು ನಾವು ಅವರಿದ್ದಂಗೆನೇ ಇನ್ನೊಬ್ರು ಅದೇ ಅವ್ರನ್ನ ನೋಡಿ ನಾವು ಫಾಲೋ ಮಾಡಿ ಮುಂದೆ ಸಮಾಜನ ಕಟ್ಟೋಂಥ ಕೆಲಸವನ್ನು ಮಾಡಬೇಕು. ಸಮಾಜನ ಒಡೆಯೋಂಥ ಕೆಲಸ ಮಾಡಬಾರ್ದು. ಹಿಂದೆ ನಾವು ಅದನ್ನು ಮಾತನಾಡೋಕೆ ಹೋಗಬಾರ್ದು. ಸುಮಾರು ಘಟನೆಗಳು ನಡೆದೋಗುತ್ತೆ, ಅವನ್ನೆಲ್ಲ ಮಾತನಾಡಬಾರ್ದು. ಸಮಾಜ ಉಳಿಬೇಕು, ನಿರಂತರವಾಗಿ ಅವರೇ ಇರಬೇಕಂತ ಹೇಳ್ತಾರೆ. ನಿರಂತರವಾಗಿ ಅವರೇ ಇದ್ದರೆ ಸಮಾಜದ್ದು ನಮ್ಮ ಆಸ್ತಿ ಉಳಿಯೋಕ್ಕೆ ಸಾಧ್ಯ. ಯಾರು ಅದನ್ನು ಕಾಪಾಡ್ತಾರೆ ಅವರಿದ್ದಾಗ ಸಮಾಜದ ಆಸ್ತಿ ಉಳಿಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ದಯಮಾಡಿ ಎಲ್ಲರನ್ನೂ ಕೂಡ ಸಹಕರಿಸಿದ್ದಕ್ಕೆ ಮಾಗಡಿ ತಾಲೂಕಿನ ವೀರಶೈವ ವೀರಶೈವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.